ಬಳ್ಳಾರಿ ಗಲಭೆಗೆ ಕೇಸರಿ ಪಾಳಿಯ ಕೆರಳಿದೆ. ನಾಳೆಯೇ ಸರ್ಕಾರದ ವಿರುದ್ಧ ಕಮಲ ಕಹಳೆಯನ್ನ ಮೊಳಗಿಸೋಕೆ ರೆಡಿ ಆಗ್ತಾ ಇದ್ದು ಬ್ಯಾನರ್ ಗಲಾಟೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಮುಂದಾಗಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲೇ ಪ್ರತಿಭಟನಾ ಸಮಾವೇಶ ನಡೆಯುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್, ಜನಾರ್ದನ ರೆಡ್ಡಿ, ರಾಮುಲು ಅವರು ಕೂಡ ಭಾಗಿಯಾಗ್ತಾ ಇದ್ದು ಹೋರಾಟದಲ್ಲಿ ಬಿಜೆಪಿಯ ಎಲ್ಲಾ ಮುಖಂಡರು ಕೂಡ ಭಾಗವಹಿಸ್ತಾರೆ. ಸಮಾವೇಶದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ. ಸೊ ಇದು ಬರೀ ಬಿಜೆಪಿಯ ಹೋರಾಟವಾಗಿ ಉಳ್ಕೊಂಡಿಲ್ಲ, ಮೈತ್ರಿಯ ಹೋರಾಟ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೃಹತ್ ಸಮಾವೇಶಕ್ಕೆ ವೇದಿಕೆ ರೆಡಿಯಾಗಿದೆ. ಸಮಾವೇಶಕ್ಕೆ 30,000ಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಗಲಭೆ ಕೇಸ್ ಸಿಬಿಐಗೆ ಅಥವಾ ನ್ಯಾಯಾಂಗ ತನಿಖೆಗೆ ವಹಿಸೋಕೆ ಆಗ್ರಹ. ಈಗ ಸಿಐಡಿ ಕೊಟ್ಟಿದ್ದಾರಲ್ವ ಅದನ್ನ, ಬಟ್ ಸಿಬಿಐ ಕೊಡಿ ಅಂತ. ಓಕೆ, ಈಗ ಬಿಜೆಪಿ ಮೊನ್ನೆ ಬಳ್ಳಾರಿಯ ಬ್ಯಾನರ್ ಗಲಾಟೆಯಲ್ಲಿ ಒಂದು ಜೀವ ಹೋಯಿತು. ಅದಾದಮೇಲೆ ಹಲವಾರು ಆರೋಪಗಳು ಕೇಳಿಬಂತು. ಈಗ ಬರೀ ಆ ಸ್ಟೇಷನ್ ಲಿಮಿಟ್ಸಿಗೆ ನಾವು ತನಿಖೆಯನ್ನು ಕೊಡೋದು ಬೇಡ, ಅಪ್ಪರ್ ಹ್ಯಾಂಡ್ ಹೋಗಲಿ, CIDಗೆ ವಹಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು ಆ್ಯಂಡ್ ಕೊಟ್ಟಿತ್ತು ಕೂಡ. ಬಟ್ CIDಗೆ ಬೇಡ, CBI ಕೊಡಿ ಅಥವಾ ನ್ಯಾಯಾಂಗ ತನಿಖೆಗೆ ಕೊಡಿ ಅದನ್ನು ಅಂತ BJP ಮತ್ತು JDS ಒತ್ತಾಯ ಮಾಡೋಕ್ಕೆ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಳ್ಳಾರಿ ಕಡೆಗೆ ಹೋಗ್ತಾ ಇದ್ದಾರೆ. ಸೊ ಕುಮಾರಸ್ವಾಮಿ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಅವರು ಕೂಡ ಇರ್ತಾರೆ. 30,000 ಆಸನ ವ್ಯವಸ್ಥೆ ಇದೆ. ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಬರ್ತಾರೆ, ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, ಗೋವಿಂದ ಕಾರಜೋಳ ಬರ್ತಾರೆ, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಬರ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಬರ್ತಾರೆ, ಇನ್ನಿತರ ರಾಜ್ಯ ಮುಖಂಡರೆಲ್ಲರೂ ಬರ್ತಾರೆ. ಶ್ರೀರಾಮುಲು ಸರ್ ಇರ್ತಾರೆ, ರಾಜ್ಯ ನಾಯಕರು ಎಲ್ಲರೂ ಇರ್ತಾರೆ. 30,000 ಜನ ಆಸನ ವ್ಯವಸ್ಥೆ, ಊಟದ ವ್ಯವಸ್ಥೆ 30,000 ಜನಕ್ಕೆ ಇದೆ. ಈ ಭದ್ರತೆ ವ್ಯವಸ್ಥೆ ಹೆಂಗಿದೆ? ಭದ್ರತೆ ವ್ಯವಸ್ಥೆ ಎಲ್ಲ ಭದ್ರತೆ ವ್ಯವಸ್ಥೆ IG ಅವರು, SP ಅವರು, DC ಅವರು ಎಲ್ಲರೂ ನೋಡಿ ಪರ್ಮಿಷನ್ ಕೊಟ್ಟಿದ್ದಾರೆ. 30,000 ಆಸನ ವ್ಯವಸ್ಥೆ ಇದೆ.